ಪತಂಜಲಿ. ಇಂದು ನಾವು ಪತಂಜಲಿ ಋಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಪತಂಜಲಿ ಒಬ್ಬ ಮಹಾನ್ ಋಷಿ. ಯೋಗದ ಪಿತಾಮಹ ಎಂದರೆ ಪತಂಜಲಿ ಋಷಿ ಎನ್ನಲಾಗಿದೆ. ಪತಂಜಲಿ ಋಷಿಗಳನ್ನು ಆದಿಶೇಷನ ಅವತಾರ ಎಂದು ನಂಬಲಾಗಿದೆ. ವಿಷ್ಣು ಕ್ಷೀರಸಾಗರದಲ್ಲಿ ಮಲಗುವ ನಾಗನ ಹೆಸರೇ ಆದಿಶೇಷ. ದಂತಕಥೆಯ ಪ್ರಕಾರ ಸ್ವರ್ಗದಿಂದ ಒಂದು ಹಾವಿನ ಮರಿ ಅಂಜಲಿ ಎನ್ನುವ ಮಹಿಳೆಯ ಕೈಗೆ ಬೀಳುತ್ತದೆ. ಆದ್ದರಿಂದ ಆತನನ್ನು ಪತಂಜಲಿ ಎಂದು ನಂಬಲಾಗಿದೆ. ಯೋಗದಲ್ಲಿರುವ ಅಷ್ಟಾಂಗ ಯೋಗಗಳು ಎಂದರೆ ಯಮ, ನಿಯಮ, ಆಸನಗಳು, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯೋಗವು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಯೋಗಕ್ಕೆ ಯಾವುದೇ ಧಾರ್ಮಿಕ ಹಂಗಿಲ್ಲ. ಯೋಗದಿಂದ ದೇಹ, ಬುದ್ಧಿ, ಮನಸ್ಸು ನಿಯಂತ್ರಣ ಸಾಧ್ಯವಾಗುತ್ತದೆ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.